ನನಗೆ ಬಿಗ್ ಬಾಸಿಗೆ ಬರಲಿಕ್ಕೆ ತುಂಬ ಆಸೆ ಇದೆ. ಯಾಕೆಂದರೆ ನಾನು ಸುಮಾರು ವರ್ಷಗಳ ಕಾಲ ನಾನು ಶಿಕ್ಷಕಿ ಕೆಲಸ ಮಾಡಿದೆ. ಈಗ ನಿವೃತ್ತಿಯಾಗಿ 2 ವರ್ಷ ಕಳೆದಿದೆ. ಆದರೆ ನನ್ನ ಶಿಕ್ಷಕ ವೃತ್ತಿಯಲ್ಲಿ ನಾನು ಶಿಕ್ಷಕ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಸುಮಾರು ಹೃದಯದ ಸಮಸ್ಯೆಯಲ್ಲಿರುವಂಥ ಅನೇಕ ಮಕ್ಕಳಿಗೆ ಉಚಿತವಾಗಿ ನಾನು ಹೃದಯದ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ದೀನಿ. ಸುಮಾರು 545 ಮಕ್ಕಳಿಗೆ ಉಚಿತವಾಗಿ ಹೃದಯದ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ದೀನಿ. ಆ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ನನ್ನ ವೇತನದ ದುಡ್ಡಲ್ಲೇ ನಾನು ಈ ಒಂದು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೆ. ನನಗೆ ಅಂತ ನಾನು ಇಲ್ಲಿ ತನಕ ಏನೂ ಮಾಡ್ಕೊಂಡಿಲ್ಲ. ಬಹುಶಃ ಬಿಗ್ ಬಾಸಿಗೆ ಬಂದರೆ ನನ್ನ ಒಂದು ಕನಸು ನೆರವೇರುತ್ತೆ ಅನ್ನೋ ಒಂದು ಆಸೆ, ಕಲ್ಪನೆ, ಕನಸು ಎಲ್ಲ ಇದೆ ನನಗೆ. ಜೊತೆಗೆ ನಾನು ಬಿಗ್ ಬಾಸಲ್ಲಿ ಯಾವ್ಯಾವ ರೀತಿ ಒಂದು ಕಾರ್ಯದಲ್ಲಿ ಭಾಗವಹಿಸಬೇಕೋ ಅದನ್ನೆಲ್ಲ ಎಲ್ಲ ಚಟುವಟಿಕೆಯಲ್ಲೂ ನಾನು ಭಾಗವಹಿಸೋಕ್ಕೆ ಸಿದ್ಧಳಿದ್ದೀನಿ. ದಯವಿಟ್ಟು ನನಗೆ 26ರ 13ನೇ ಬಿಗ್ ಬಾಸಿಗೆ ನನಗೆ ಅವಕಾಶ ಕೊಡಬೇಕು. ನಾನೊಂದು ಪುಟ್ಟ ಮನೆ, ನನ್ನ ಒಂದು ಕನಸು ತಾಯಿ ಮಡಿಲು ಸೇವಾ ಸಂಸ್ಥೆಯನ್ನು ಕಟ್ಟಬೇಕು ಅಂತೇಳಿ. ನನಗೆ ಅಂತ ಇಲ್ಲಿ ತನಕ ಒಂದು ಸ್ವಂತ ಮನೆ ಕೂಡ ನಾನು ಕಟ್ಕೊಂಡಿಲ್ಲ, ಬರೀ ಮಕ್ಕಳ ಸೇವೆಯಲ್ಲಿದ್ದೆ. ದಯವಿಟ್ಟು ನನಗೆ ಬಿಗ್ ಬಾಸಲ್ಲಿ ಒಂದು ಅವಕಾಶ ಕೊಡಿ. ನಾನು ಅದರಲ್ಲಿ ಗೆದ್ದಂಥ ದುಡ್ಡಲ್ಲಿ ನಾನು ಗೆಲ್ತೀನಿ ಅನ್ನೋ ಒಂದು ಆಸೆ ಇದೆ. ಯಾಕೆಂದರೆ ಯಾವುದೇ ರೀತಿ ಒಂದು ಕಾಂಪಿಟೇಷನ್ ಇದ್ದರೂ ಕೂಡ ನಾನು ಗೆಲ್ಲುವ ಒಂದು ಆಸೆ ಇದೆ ನನಗೆ. ದಯವಿಟ್ಟು ನನಗೆ ಬಿಗ್ ಬಾಸಿಗೆ ಅವಕಾಶ ಕೊಡಿ. ನನಗೆ ತಾಯಿ ಮಡಿಲು ಸೇವಾ ಸಂಸ್ಥೆ ಅನ್ನೋ ಒಂದು ಸಂಸ್ಥೆನ ಕಟ್ಟಬೇಕು ಅಂತ ತುಂಬ ಆಸೆ ಇದೆ. ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಬಿಗ್ ಬಾಸ್. ದಯವಿಟ್ಟು ನನಗೊಂದು ಅವಕಾಶ ಕೊಡಿ. ನನ್ನ ಹೆಸರು ಅನಿತಾ ಮೇರಿ ಅಂತೇಳಿ ಭದ್ರಾವತಿಯಲ್ಲಿ ಇದ್ದೀನಿ. ನಿವೃತ್ತ ಶಿಕ್ಷಕಿ, ಸಮಾಜ ಸೇವಕಿಯಾಗಿ ಇದ್ದೀನಿ ಸರ್. ದಯವಿಟ್ಟು ಬಿಗ್ ಬಾಸ್ ನನಗೊಂದು ಅವಕಾಶ ಕೊಡಿ. ನನ್ನ ಆಸೆಯನ್ನು ನೆರವೇರಿಸ್ಕೊಳ್ಳಲಿಕ್ಕೆ ಒಂದು ವೇದಿಕೆಯನ್ನು ಬಳಸ್ಕೊಳ್ಳಲಿಕ್ಕೆ ನನಗೊಂದು ಅವಕಾಶ ಕೊಡಿ. ನಿಮ್ಮನ್ನು ಕಳಕಳಿಯಾಗಿ ಬೇಡ್ಕೊಳ್ತೀನಿ ಬಿಗ್ ಬಾಸ್. ಧನ್ಯವಾದಗಳು.